ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಯಿತು ನಾನು ವಿಡಿಯೋ ಮಾಡಿ. ಯಾಕೆ ಮಾಡ್ತೀರ ಅದು ಬೇಡ ಬಿಡಿ. ಈಗ ನಾನು ನನ್ನ ರೂಟೀನ್ ನಾನು ಏನು ಮಾಡ್ತೀನಿ ಈಗ ನೋಡಿ. ಸೌತೆಕಾಯಿ ಕಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಇದುಂಟಲ್ವಾ, ಇದನ್ನು ಕಟ್ ಮಾಡಿ ಸೌತೆಕಾಯಿಗೆ ಎಂತ ಹೆಸರು ಕಾಳು ಇದು ಮಾಡಿ ಹಾಕಿ ಸಾಂಬಾರು ಮಾಡ್ತೀನಿ. ಹಾಗೆ ನಾನು ವಿಡಿಯೋ ಮಾಡಲು ಕಾರಣ ಇಷ್ಟೇ. ನಾನು ಮೊನ್ನೆ ವಿಡಿಯೋ ಯಾಕೆ ಮಾಡ್ತಿಲ್ಲ ಅಂತ ಒಂದು ವಿಡಿಯೋವನ್ನು ಹಾಕಿದ್ದೆ. ನಾನು ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಅದಕ್ಕೆ ಒಬ್ಬ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದಾನೆ. ನಿಂದು ಮೌನ ಆಗಿದೆ, ಅದಕ್ಕೆ ನೀನು ವಿಡಿಯೋ ಮಾಡ್ತಿಲ್ಲ, ಅದಕ್ಕೆ ನೀನು ವಿಡಿಯೋ ಮಾಡ್ತಿಲ್ಲ, ಈಗ ನಿನಗೆ ಸಬ್ಬು ಕೂಡ ಹೆಚ್ಚಾಗಿದೆ, ಹಾಗೆಲ್ಲ ಇದು ಮಾಡ್ದ. ನಾನು ಮೌನ ಮಾಡುವುದಕ್ಕೂ ನಾನು ವಿಡಿಯೋ ಮಾಡದಿದ್ದಕ್ಕೂ ಏನು ಆದರೂ ಇದೆಯಾ? ಅದಕ್ಕೆ ನಾನು ಅನ್ನೋದು, ನಿನಗೆ ಬ್ಯಾಡ್ ಕಮೆಂಟ್ ಹಾಕಲಿಕ್ಕೆ ನಾನೇ ಬೇಕಾ? ನಿಮಗೆ ನಾನೇ ಬೇಕಾ? ನನ್ನ ಚಾನಲನ್ನು ನೋಡ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೋಡಬೇಡ ಅಷ್ಟೇ. ಅದರಲ್ಲೇನಿದೆ ನೋಡಿ. ನನ್ನ ಬಾಯಲ್ಲಿ ಏನಾದರೂ ಹೊಲ್ಸು ಮಾತು ಬರ್ಬೇಕಂತವ ನೀನಂತೀಯ? ಕನ್ನಡ ಮಾತಾಡಬೇಕು, ಕನ್ನಡ ಸರಿಯಾಗಿ ಮಾತಾಡಂತ. ನಿಜ, ನನಗೆ ಕನ್ನಡ ಬರುವುದಿಲ್ಲ. ಕೆಲವರು ನನ್ನ ಕನ್ನಡದವರು ಇದ್ದಾರೆ ಅಂತ ಅಷ್ಟಾಗಿ ಸ್ವಲ್ಪ ಅದು ಕನ್ನಡ ಮಾತಾಡ್ತೀನಿ. ನಂಗೆ ಕನ್ನಡ ಬರುವುದಿಲ್ಲ. ಕನ್ನಡದಲ್ಲಿ ಹುಟ್ಟಿ ಕನ್ನಡವೇ ಮಾತಾಡ್ಬೇಕಂತ ರೂಲ್ಸ್ ಏನಾದರೂ ಉಂಟಾ? ನಮ್ಗಂತ ನಮ್ದು ಲ್ಯಾಂಗ್ವೇಜ್ ಇರುತ್ತೆ. ಮೊದಲು ನಮ್ದು ಮದರ್ ಲ್ಯಾಂಗ್ವೇಜ್ ಉಂಟಲ್ವಾ, ಅದಕ್ಕೆ ನಾವು ಇದು ಕೊಡಬೇಕೇ ಹೊರತು ಹುಟ್ಟಿನಿಂದಲೇ ನಮ್ಮ ಲ್ಯಾಂಗ್ವೇಜ್ ನಾವು ಕಲ್ತ್ಕೊಂಡು ಬಂದಿದ್ವಿ. ಕನ್ನಡ ಎಲ್ಲಿ ಕಲ್ತಿದ್ವಿ ನಾವು? ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ. ನಮಗೆ ಸ್ವಲ್ಪ ಕನ್ನಡ ಬರುತ್ತೆ ಅಷ್ಟೇ. ನಿಂಗೆ ನೋಡ್ಲಿಕ್ಕಾದ್ರೂ ನೋಡಾಯ್ತಾ? ಇಲ್ಲಾಂದ್ರೆ ಕಣ್ಣು ಮುಚ್ಕೊಂಡಿರು. ನಾವು ಹುಟ್ಟಿನಿಂದಲೇ ನಮ್ಮ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಬಂದವರು. ನಮ್ಮ ತಾಯಿ ಕಲಿಸಿದ್ದೇ ನಮಗೆ ಕನ್ನಡ ಅಲ್ಲ. ನಾವು ಕರ್ನಾಟಕದಲ್ಲಿ ಹುಟ್ಟಿರ್ಬೋದು. ಕರ್ನಾಟಕದಲ್ಲಿ ಹುಟ್ಟಿ ಕೊಂಕಣಿ ಮಾತಾಡಲ್ವಾ? ಹಿಂದಿ ಮಾತಾಡಲ್ವಾ? ಮರಾಠಿ ಮಾತಾಡಲ್ವಾ? ಇಂಗ್ಲಿಷ್ ಮಾತಾಡಲ್ವಾ? ಅಷ್ಟೆಲ್ಲ ಮಾತಾಡ್ತಾರಲ್ವಾ? ನೀನು ಅಷ್ಟು ಮಾತಾಡುವವನು ಇಂಗ್ಲೀಷಲ್ಲಿ ಯಾಕೆ ಟೈಪ್ ಮಾಡ್ತೀಯಾ? ನಿಂಗೆ ಕನ್ನಡದಲ್ಲಿ ಟೈಪ್ ಮಾಡ್ಲಿಕ್ಕೆ ಬರಲ್ವಾ? ನೀ ಕನ್ನಡದಲ್ಲಿ ಹುಟ್ಟಿಲ್ವಾ ನೀನು? ನನ್ನ ತಂಟೆ ಬರಬೇಡ ಅಷ್ಟೇ. ತಂಟೆ ಬಂದರೆ ಉಂಟಲ್ವಾ, ಏನು ಮಾಡ್ತೀನಿ ಅದ ಮತ್ತೆ ನೋಡಬೇಕಾಗುತ್ತೆ. ನೀನು ಅಷ್ಟು ಮಾತಾಡುವವನು ನೀನು ಕನ್ನಡದಲ್ಲೇ ಟೈಪಿಂಗ್ ಮಾಡಬೇಕು, ಕನ್ನಡದಲ್ಲೇ ಆನ್ಸರ್ ಮಾಡಬೇಕು, ಕನ್ನಡದಲ್ಲೇ ಇದು ಮಾಡಬೇಕು. ನೀನು ಮಾತಾಡ್ತೀಯಲ್ವಾ? ನನ್ನ ಲ್ಯಾಂಗ್ವೇಜ್ ಯಾವುದೋ ಆಗ್ಬೋದು. ನಿನ್ಗೆ ಯಾಕೆ? ನಿನ್ಗೇನಾದರೂ ಪ್ರಾಬ್ಲಮ್ ಇದೆಯಾ? ನೀನೇನಾದರೂ ಪ್ರಾಬ್ಲಮ್ ಇಟ್ಕೊಂಡಿದ್ಯಾ? ಅಲ್ಲ, ನನ್ನ ಹಿಂದ್ಗಡೆನೆ ಬರ್ತೀಯಲ್ವಾ? ನಿನಗೆ ನಾಚಿಕೆ ಆಗಲ್ವಾ? ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇರ್ತೀಯಲ್ವಾ? ನಿನಗೇನು ನಾಚಿಕೆ ಆಗಲ್ವಾ? ಎಷ್ಟು ನೀನು ಇದಾಗಿರ್ಬೋದು ನೋಡು. ಹೌದು, ನಮಗೆ ಕನ್ನಡ ಬರುವುದಿಲ್ಲ. ನಾನು ಕನ್ನಡ ಮೀಡಿಯಮಲ್ಲಿ ಕಲ್ತಿರ್ಬೋದು, ಆದರೆ ಕನ್ನಡ ನನಗೆ ಸರಿಯಾಗಿ ಬರುವುದಿಲ್ಲ. ಇದು ಐದು ಉಂಟಲ್ವಾ? ಒಂದೇ ರೀತಿ ಉಂಟಾ? ಇಲ್ಲ ಅಲ್ವಾ? ಇದು ಸಣ್ಣದುಂಟು, ಇದು ದೊಡ್ಡದುಂಟು, ಸ್ವಲ್ಪ ಒಂದೇ ರೀತಿ ಇಲ್ಲ ಅಲ್ವಾ? ಹಾಗೇನೆ ಎಲ್ಲ ಗೊತ್ತಾಯ್ತಾ? ಒಂದು ಮಾತಂತೀನಿ, ನೆನ್ಪಿಟ್ಕೋ. ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಮಾತಾಡುವ ನೀನು ನಿನ್ನ ಮನೆಯಲ್ಲಿ ಎಷ್ಟು ತೂತಿದೆ ಅಂತ ನೋಡಿದ್ಯಾ? ಇಲ್ಲ ಅಲ್ವಾ? ನೋಡ್ಕೊ ಮೊದಲು, ಮತ್ತೆ ಇನ್ನೊಬ್ಬರ ಬಗ್ಗೆ ಮಾತಾಡುವಂತ ಡಿಸೈಡ್ ಮಾಡು. ಓಕೆ? ನಾನು ಇಷ್ಟೇ, ನಿಮಗೋಸ್ಕರನೇ ಇದು ವಿಡಿಯೋ ಮಾಡಿದ್ದು. ನಾನು ಬ್ಲಾಗ್ ಮಾಡ್ಬೇಕಂತಾನೆ ಆ ಮನಸ್ಸು ಇಲ್ಲ, ನನಗೆ ಆಸೆನೂ ಇಲ್ಲ. ನನಗೂ ಮಕ್ಕಳದ್ದು ಸ್ವಲ್ಪ ಜಾಸ್ತಿ ಇದೆ ಅಂತ ನಾನು ಸ್ವಲ್ಪ ಟೈಮ್ ತನಕ ಸ್ಕಿಪ್ ಮಾಡ್ತಿದ್ದೀನಿ ನಾನು ಯೂಟ್ಯೂಬು. ಅದು ಬಿಟ್ಟು ನನ್ನ ತಂಟೆಗೆ ಏನಾದರೂ ಬಂದರೆ ಒಂದು ವೇಳೆ ನಾನು ಮತ್ತೆ ನೋಡ್ಕೋತೀನಿ. ನೋಡು, ಭಾರಿ ಮೆಸೇಜ್ ಆಗ್ತೀಯಾ? ಕನ್ನಡ ಸರಿಯಾಗಿ ಮಾತಾಡು, ಹಾಗೆ ಮಾತಾಡು, ಹೀಗೆ ಮಾತಾಡು ಅಂತೀಯಲ್ವಾ? ನಿನಗೆ ನಾಚಿಕೆ ಆಗಲ್ವಾ ಒಂದು ಹೆಣ್ಣಿನ ಬಗ್ಗೆ ಮಾತಾಡಲಿಕ್ಕೆ?
ನಿನ್ಗೆ ನಾಚಿಕೆ ಆಗಲ್ವಾ ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ಲಿಕ್ಕೆ? ನೀನ್ ಗಂಡ್ಸೇ ಅಲ್ಲ ನೋಡು, ನೀನ್ ಗಂಡ್ಸಲ್ಲ ನೋಡು. ಈಗೇನೆ ಅಂದ್ರೆ ನೀನು ಒಂದು ದಿನ ಬೀದಿ ಹೆಣವಾಗಿ ಹೋಗ್ತೀಯಾ, ನೋಡ್ಕೋ. ಇದು ನನ್ನ ಶಾಪ, ನಿನ್ಗೆ ತಟ್ಟದೇ ಇರಲ್ಲ ನಿನ್ಗೆ. ನಿನ್ಗೆ ಎದುರ್ಕೊಂಡು ನಾನು ವಿಡಿಯೋ ಮಾಡ್ತಿಲ್ಲ, ನಿನ್ಗೆ ಎದುರ್ಕೊಂಡು ನಾನು ಇದು ಮಾಡ್ತಿಲ್ಲ, ನಾನು ವಿಡಿಯೋ ಮಾಡ್ತಿಲ್ಲ. ನಿನ್ಗೆ ಎದುರ್ಕೊಂಡು ನಾನು ಅದು ಮಾಡ್ತಿಲ್ಲ. ನಿನ್ನ ಕಮೆಂಟ್ ನೋಡಿ ನಾನು ಹೆದರ್ತೀನಿ. ನಿಜವಾಗ್ಲೂ ನಾನು ಹೆದರಲ್ಲ. ಹೆದರೋದಿದ್ರೆ ಇಷ್ಟೊತ್ತು ನಾನು ವೈಟಿಯಲ್ಲಿ ಇರ್ತಾನೇ ಇರಲಿಲ್ಲ, ಗೊತ್ತಾಯ್ತಾ? ನಿನ್ನ ಥರ ಚಿಕ್ಕವರಿಗೆ ಹೆಣ್ಮಕ್ಳಿಗೆ ಬ್ಯಾಡ್ ಕಮೆಂಟ್ ಹಾಕ್ತಾ ಮಾತಾಡ್ತಾ ಇರ್ಲಿಕ್ಕೆ ನನಗೆ ಟೈಮ್ ಅಲ್ಲ. ನನಗೆ ಫ್ಯಾಮಿಲಿ ಇದ್ದಾರೆ, ಸಂಸಾರ ಇದೆ, ನಂದು ಎಲ್ಲನೂ ಇದೆ. ಅದನ್ನು ನೋಡ್ಕೋಬೇಕು. ಅದು ನನಗೆ ದೇವರು, ಅದನ್ನು ನಾನು ನಿಭಾಯಿಸಬೇಕು, ನನ್ನ ಮಕ್ಕಳನ್ನು. ಅದು ನನಗೆ ಮುಖ್ಯ. ಯೂಟ್ಯೂಬ್ ಮುಖ್ಯ ಅಲ್ಲ, ನೀನು ಮುಖ್ಯ ಅಲ್ಲ. ನಿಂದು ಬ್ಯಾಡ್ ಕಮೆಂಟ್ ನೋಡಿ ನಾನು ಇದು ಮಾಡಿದ್ದೀನಿ, ಸ್ಕಿಪ್ ಮಾಡ್ತಿದ್ದೀನಿ, ಅದೆಲ್ಲ ಅನ್ಕೋಬೇಡ ಆಯ್ತಾ? ನೀನು ಅದು ಅನ್ಕೊಳ್ಳೋದು ನಿಂದು ಭ್ರಮೆ ಅಂತ ಅನ್ಕೋ, ಗೊತ್ತಾಯ್ತಾ? ನಾನು ಯಾರಿಗೆ ಹೆದರುವಂತ ಹುಡುಗಿಯೇ ಅಲ್ಲ. ಫಸ್ಟ್ ಆಫ್ ಆಲ್ ನನ್ನ ಎದುರುಗಡೆ ಬಂದ್ರೆ ನಿಂದು ಜೀವನೇ ಇರಲ್ಲ. ಜೈಲಿಗೆ ಹೋಗ್ಲಿಕ್ಕೂ ನಾನು ರೆಡಿ ಅಂತವಳು ನಾನು, ಗೊತ್ತಾಯ್ತಾ? ಅಂತವಳು ನಾನು. ನೀನು ತೆರೆಯ ಹಿಂದ್ಗಡೆ ಮಾತಾಡ್ಬೋದು, ತೆರೆಯ ಮುಂದ್ಗಡೆ ಬಂದು ಮಾತಾಡ್ತಿದ್ದೀನಿ. ತಂಕ ಇದ್ರೆ ನೀನು ಬಾ ಮುಂಬೈಗೆ, ಗೊತ್ತಾಯ್ತಾ? ನೀನು ತೆರೆಯ ಹಿಂದ್ಗಡೆ ಮಾತಾಡ್ತಿದ್ದೀನಿ, ನಾನು ತೆರೆಯ ಮುಂದ್ಗಡೆ ಬಂದು ಮಾತಾಡ್ತಿದ್ದೀನಿ. ನನ್ನ ಮುಖ ನೀನು ನೋಡಿದ್ದೀನಿ, ನಿನ್ನ ಮುಖ ನಾನು ನೋಡಿಲ್ಲೇ ಇರ್ಬೋದು. ನೀ ತಾಕತ್ತಿದ್ರೆ ಬಾ ನನ್ನ ಮುಂಬೈಗೆ. ನಿನ್ನನ್ನು ಏನು ಮಾಡ್ತೀನಂತ ಆಮೇಲೆ ನೋಡ್ಕೊ. ಹುಡುಗಿಯಾರಂತೆ ಏನಂತ ಅನ್ಕೊಂಡ್ಯಾ? ಏನು ಬರುದಿಲ್ಲ ಅವರಿಗೆ, ಏನು ಬರಲ್ಲ. ಹುಡುಗಿಯರಂದ್ರೆ ಹಾಗೇನೆ ಅಂತ ಅನ್ಕೊಂಡ್ಯಾ? ನಿನ್ನ ಭ್ರಮೆ ಕಣೋ. ಹುಡುಗಿಯರ ಮನಸ್ಸು ಮಾಡಿದ್ರೆ ನೀನು ಭೂಮಿ ಮೇಲೆ ಇರಲ್ಲ, ಹಂಗೆ ಮಾಡಿಬಿಡ್ತಾರೆ. ನೆನ್ಪಿಟ್ಕೋ, ನನ್ನ ಲ್ಯಾಂಗ್ವೇಜ್ ಯಾವುದೇ ಇರಲಿ, ನಾನು ಕನ್ನಡ ಹೇಗೇನೆ ಮಾತಾಡಲಿ, ನನ್ನ ಇಷ್ಟ ಪ್ರಕಾರ ಮಾತಾಡ್ತೀನಿ. ನನಗೆಲ್ಲನೂ ಗೊತ್ತಿದೆ ಅಂತ ನಾನು ಇದು ಮಾಡಲಿಲ್ಲ. ನಿಜವಾಗ್ಲೂ ನನ್ನ ಕನ್ನಡ ಬರೋದಿಲ್ಲ. ಅದರಲ್ಲಿ ಏನಿದೆ ನಿಂದು? ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ಹೌದು. ಕನ್ನಡ ಬರಲ್ಲ, ಹೌದು. ಏನಾಯ್ತು ಇವಾಗ? ಏನಾಯ್ತು? ಕನ್ನಡ ಬರದಿದ್ರೆ ಏನಾಯ್ತು? ಮಾತಾಡು. ಕನ್ನಡ ಬರದಿದ್ರೆ ನೀನು ವಿಡಿಯೋ ನೋಡಿದ್ರೆ ಮೆಸೇಜ್ ಹಾಕು, ಓಕೆ? ಕನ್ನಡ ಬರದಿದ್ರೆ ಏನಾಯ್ತು, ಗೊತ್ತಾಯ್ತಾ? ಸರಿಯಾಗಿ ಬರಲ್ಲ, ಮಾತಾಡಲಿಕ್ಕೆ ಬರಲ್ಲ ನನಗೆ. ಏನಾಯ್ತು? ನಿನ್ನ ಅಪ್ಪನ ಮನೆಗೆ ಗಂಟಲಿದ್ದೀನ ನಾನು? ಅಲ್ಲ, ನಿನ್ನ ತಾಯಿ ಗಂಟಲಿದ್ದೀನ ನಾನು? ಅಲ್ಲ, ನಿನ್ನ ಪಿತ್ರಾರ್ಜಿತ ಆಸ್ತಿಯನ್ನು ಕೊಟ್ಟಿದ್ಯಾ ನೀನು ನನಗೆ ಬ್ಯಾಡ್ ಕಮೆಂಟ್ ಹಾಕ್ಲಿಕ್ಕೆ? ಹೌದಾ? ಗೊತ್ತಾಯ್ತಾ? ನೀನೊಂದು ಹೆಣ್ಣನ್ನು ತರ್ತಿ ಅಂತ ನೆನ್ಪಿಟ್ಕೋ. ಒಂದು ದಿನ ನೀನು ಹೆಣವಾಗಿ ಹೋಗ್ತೀಯ ಬೀದಿಯಲ್ಲಿ. ಇದು ನನ್ನ ಲಾಸ್ಟ್ ವಾರ್ನಿಂಗ್. ನನ್ನ ತಂಟೆಗೆ ಬರಬೇಡ ಪಾಪಿ ನನ್ನ ಮಗನೇ.